ಕೇಂದ್ರ ಸಚಿವ ವಿ ಸೋಮಣ್ಣ ಅವರು ಕೂಡ ಈ ಜಾತಿ ಗಣತಿಗೆ ಸಂಬಂಧಪಟ್ಟಂತೆ ರಿಯಾಕ್ಷನ್ ಕೊಟ್ಟಿದ್ದಾರೆ. ಪ್ರಮುಖವಾಗಿ ಗೊಂದಲ ಮಾಡ್ಕೊಳ್ಬೇಡಿ, ವರದಿನ ತಿರಸ್ಕಾರ ಮಾಡಿ. ವರದಿ ಜಾರಿ ಮಾಡಿದ್ರೆ ಜೇನುಗೂಡಿಗೆ ಕೈ ಹಾಕಿದ ಹಾಗೆ ಆಗತ್ತೆ. ಜಾತಿ ಗಣತಿ ವರದಿ ಜಾರಿ ಮಾಡಿ ಖಳನಾಯಕರಾಗೋಕೆ ಹೋಗಬೇಡಿ. ಮತ್ತೆ ಪ್ರತಿಯೊಂದನ್ನ ಪಾರದರ್ಶಕವಾಗಿ ರೀಸರ್ವೆ ಮಾಡಿ. ನಿಮ್ಮ ಕಾಲದಲ್ಲೇ ಅನೌನ್ಸ್ ಮಾಡಿ ನೀವೇ ಕ್ರೆಡಿಟ್ ಬೇಕಾದ್ರೆ ತಗೊಳ್ಳಿ. ಬಟ್ ಒಂದು ಕಣ್ಣಿಗೆ ಎಣ್ಣೆ ಒಂದು ಕಣ್ಣಿಗೆ ಸುಣ್ಣ ಮಾಡೋಕೆ ಹೋಗಬೇಡಿ ಅನ್ನೋದು ತುಮಕೂರಿನಲ್ಲಿ ಕೇಂದ್ರ ಸಚಿವ ವಿ ಸೋಮಣ್ಣ ಅವರು ಸರ್ಕಾರಕ್ಕೆ, ಪ್ರಮುಖವಾಗಿ ಮುಖ್ಯಮಂತ್ರಿಗಳಿಗೆ ಹೇಳ್ತಾ ಇದ್ದಾರೆ. ಒಂದು ಈಗಾಗಲೇ ನಾನು ಏನೇನು ಹೇಳಬೇಕು ಹೇಳ್ಬಿಟ್ಟಿದ್ದೀನಪ್ಪ. ಸಿದ್ದರಾಮಯ್ಯನವರು ಅದೇ ಲೆವೆಲ್ನಲ್ಲಿ ಇದ್ದಾರೆ ಅನ್ನೋದು ನನ್ನ ಭಾವನೆ. ಇದನ್ನು 10 ವರ್ಷ ಆಗೋಗಿದೆ ರೀ. ಇನ್ನೇನು ಅವರೇ ಕಾಂತರಾಜುನೇ ಸೈನ್ ಆಗ್ತಾರೆ ಓಡೋಗಿದ್ರು. ಅದಾದಮೇಲೆ ನಮ್ಮ ಜಯಪ್ರಕಾಶ್ ಹೆಗಡೆಗೆ ನಾವು ತಂದು ಅವರು ಕೂಡ ಎಲ್ಲ ಒಂದು ಕಡೆ ಮಕ್ಕಿ ಆದರು. ಎಲ್ಲರಿಗೂ ಕೂಡ ಸ್ವಾರ್ಥ ತುಂಬಿ ತುಳುಕಿತ್ತು. ಅದಕ್ಕೆ ಈಗಾಗಲೇ ಯಾರ್ಯಾರು ತೊಂದರೆ ಅನ್ನೋದಕ್ಕಿಂತ ಹೆಚ್ಚಾಗಿ ಗೊಂದಲ ಈಗ ಸಾಕಷ್ಟು ಆಗೋಗಿದೆ. ಇನ್ನಷ್ಟು ಗೊಂದಲ ಮಾಡ್ಕೋಬೇಡಿ, ಅದನ್ನು ತಿರಸ್ಕಾರ ಮಾಡಿ, ಮತ್ತೆ ಮಾಡಿ ರೀಸರ್ವೆ ಮಾಡಿ, ಪ್ರತಿಯೊಂದನ್ನು ಕೂಡ ಪಾರದರ್ಶಕವಾಗಿ ಮಾಡಿ. ನೀವು ನಿಮ್ಮ ಕಾಲದಲ್ಲಿ ಅನೌನ್ಸ್ ಮಾಡಿ, ನೀವೇ ಕ್ರೆಡಿಟ್ ತೊಗೊಳ್ಳಿ, ನಾನೇನು ಬೇಡ ಅನ್ನೋದಿಲ್ಲ. ಆದರೆ ಒಂದು ಬಿಜೆಪಿ ಅಂತೂ ಕೆಂಡ ಕಾರ್ತಾ ಇದೆ. ವರದಿಯ ವೈಜ್ಞಾನಿಕತೆ ಬಗ್ಗೆನೇ ಪ್ರಶ್ನೆ ಇದೆ. ಯಾವುದೇ ವರದಿ ಸಂಶಯಾತೀತವಾಗಿರಬೇಕು.